ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 8, 9, 10ನೇ ತರಗತಿಗೆ ಎಲ್ಲ ವಿಷಯಗಳ ಎಲ್ಲ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಇದಕ್ಕಿಂತ ಮುಂಚೆ 8ನೇ ತರಗತಿಯ ಪಾಠದ ಪ್ರಶ್ನೋತ್ತರಗಳನ್ನು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. 8th ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ ಅಂತ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸದಿಂದ 2ನೇ ಪಾಠ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳಿದ್ದಾವೆ. ತಾವು ಒಂದಲ್ಲಿ 2 ಸಲ ನೋಡಿದರೆ ಖಂಡಿತವಾಗಿ ಈ ಪಾಠದಲ್ಲಿ ಇರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ಒತ್ತಿ ಸಹಿತ ತಾವುಗಳು ಜಾಯ್ನ್ ಆಗ್ಬೋದು. ಶುರು ಮಾಡೋಣ. ಪಾಠ 2 ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಮೊದಲ ಪ್ರಶ್ನೆ ಇತ್ತು, ಕೆಳಕಂಡ ವಾಕ್ಯಗಳನ್ನು ಪೂರ್ಣಗೊಳಿಸಿರಿ. ಅಂದರೆ ಖಾಲಿ ಬಿಟ್ಟಿರ್ತಕ್ಕಂತಹ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ಪ್ರಶ್ನೆ 1 ಇತ್ತು, ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ. ಭಾರತವು ಒಂದು, ಸರಿ ಉತ್ತರ ಬಂದ್ಬಿಟ್ಟು ಪರ್ಯಾಯ ಅಂತ ಹೇಳ್ತೀವಿ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 2 ಇತ್ತು, ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಹಾಗಾದರೆ ಬೂದಿಯ ಕುರುಹುಗಳು ಅಂದರೆ ಗುರುತುಗಳು. ಓಕೆ, ಈ ಬೂದಿಯ ಕುರುಹುಗಳು ಯಾವ ಸ್ಥಳಗಳಲ್ಲಿ ಯಾವ ಗವಿಗಳಲ್ಲಿ ದೊರೆತಿವೆ ಅಂತ ಕೇಳಿದ್ದಾರೆ. ಸರಿ ಉತ್ತರ ಬಂದ್ಬಿಟ್ಟು ಕರ್ನೂಲ್ ಅಂತ. ಕರ್ನೂಲ್ನಲ್ಲಿರ್ತಕ್ಕಂಥ ಗವಿಗಳಲ್ಲಿ ಏನಾಗದಪ್ಪ ಅಂದರೆ ಬೂದಿಯ ಕುರುಹುಗಳು ನಮಗೆ ಪತ್ತೆ ಆಗಿದ್ದಾವೆ. ಪ್ರಶ್ನೆ 3, ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಪರಿಕರಗಳು ಅಂದರೆ ವಸ್ತುಗಳು. ಈ ಮಧ್ಯಶಿಲಾಯುಗದಲ್ಲಿರ್ತಕ್ಕಂಥ ಪರಿಕರಗಳನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತ ಕೇಳಿದರು. ಸರಿಯಾಗಿರ್ತಕ್ಕಂಥ ಉತ್ತರ ಇದೆ, ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೀತಾರೆ. ಮಧ್ಯಯುಗದಲ್ಲಿರ್ತಕ್ಕಂಥ ಪರಿಕರಗಳನ್ನು ಸೂಕ್ಷ್ಮ ಶಿಲಾಯುಗದ ಪರಿಕರಗಳು ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಸಂಕ್ಷಿಪ್ತವಾಗಿ ಏನು ಮಾಡಬೇಕು, 5-6 ವಾಕ್ಯದಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕು. ಮೊದಲ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 1 ಇದೆ, ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ. ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಒಂದು ಭೂ ಮೇಲ್ಮೈನ ರಚನೆಯನ್ನು ಯಾವ ತರನಾಗಿ ಇದೆ ಅಂತ ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಉತ್ತರದಲ್ಲಿ ನಾವೇನೆಲ್ಲ ಬರೀಬೇಕಂತಂದರೆ, ಫಸ್ಟ್ ಆಗಿರ್ತಕ್ಕಂಥದ್ದು ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ಉಪಖಂಡ ಅಂತ ಹೇಳ್ತೀವಿ. ಈ ಭಾರತದ 3 ಕಡೆ ನೀರಿದ್ರೆ 1 ಕಡೆ ಭೂಭಾಗ ಇದೆ, ಅದಕ್ಕಾಗಿ ಇದನ್ನೇನಂತ ಕರೀತಾರಪ್ಪ ಅಂದರೆ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಆಮೇಲೆ ಭಾರತವು ಒಟ್ಟು 29 ರಾಜ್ಯಗಳನ್ನು ಹೊಂದಿದೆ, 6 ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ದೇಶ. ಭಾರತದ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿ ಇದೆ, ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ಸಹಿತ ಹೊಂದಿದೆ. ಈ 4 ಅಂಶಗಳು ಏನಪ್ಪ ಅಂತಂದರೆ ಭಾರತದ ಭೂ ಮೇಲ್ಮೈ ರಚನೆಯನ್ನು ತಿಳಿಸ್ತಕ್ಕಂಥ ಅಂಶಗಳು. ಪ್ರಶ್ನೆ 2ಕ್ಕೆ ಹೋಗೋಣ. ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ಹಾಗಾದರೆ ಭಾರತದ ಮೇಲೆ ಬಹಳಷ್ಟು ದಾಳಿಗಳಾಗಿದ್ದಾವೆ, ಆ ಎಲ್ಲ ದಾಳಿಗಳು ಈ ಕಣಿವೆಗಳ ಮೂಲಕವೇ ಆಗಿದ್ದಾವೆ ಅಂತ ಹೇಳ್ತೀವಿ. ಹಾಗಾದರೆ ಆ ಕಣಿವೆಗಳು ಯಾವುವು? ಉತ್ತರ ನೋಡೋದಾದರೆ ಖೈಬರ್ ಮತ್ತು ಬೋಲಾನ್. ಓಕೆ, ಈ ಖೈಬರ್ ಮತ್ತು ಬೋಲಾನ್ ಅಂತಕ್ಕಂಥ ಕಣಿವೆಗಳ ಮೂಲಕ ಭಾರತದ ಮೇಲೆ ಸಾಕಷ್ಟು ದಾಳಿಗಳು ಏನಾಗಿದ್ದಪ್ಪ ಅಂತಂದ್ರೆ ಸಂಭವಿಸಿದ್ದು. ಖೈಬರ್ ಮತ್ತು ಬೋಲಾನ್ ಅಂತಕ್ಕಂಥದ್ದು ನೆನಪಿನಲ್ಲಿಟ್ಕೊಳ್ರಿ. ಪ್ರಶ್ನೆ 3ಕ್ಕೆ ಹೋಗೋಣ. ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಇಲ್ಲಿ ಒಂದು ವಾಕ್ಯವನ್ನು ಕೇಳಿದ್ದಾರೆ, ಯಾವುದಕ್ಕೆ ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಪ್ರಾಗೈತಿಹಾಸಿಕ ಕಾಲದ ವ್ಯಾಖ್ಯೆಗಳ ಬಗ್ಗೆ ನಾವುಗಳು ನೋಡೋದಾದರೆ ಏನು ಬರುತ್ತಪ್ಪ ಅಂದರೆ, ಮಾನವ ತನ್ನ ಲೇಖನ ಕಲೆಯನ್ನು ಕಂಡು ಹಿಡಿಯೋದಕ್ಕಿಂತ ಮುಂಚಿನ ಕಾಲವನ್ನು ಏನಂತ ಕರೀತಾರೆ, ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಅಂದರೆ ಮಾನವ ಏನು ಬರವಣಿಗೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಲ್ಲ, ಅದರ ಹಿಂದಿನ ಕಾಲಘಟ್ಟವೇ ಪ್ರಾಗೈತಿಹಾಸಿಕ ಕಾಲ. ಮುಖ್ಯವಾಗಿ ಈ ಒಂದು ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಆಯಿತು, ಲಿಪಿಯ ಬೆಳವಣಿಗೆ ಆಯಿತು. ಆಮೇಲೆ ಇವುಗಳ ಬಗ್ಗೆ ಆಧಾರಗಳು ಸಿಗದೇ ಇರುವುದರಿಂದ ಏನಂತ ಕರೀತಾರಪ್ಪ ಅಂದ್ರೆ ಚರಿತ್ರೆಯ ಪೂರ್ವಕಾಲ ಅಂತ ಕರೀತಾರೆ. ಏನಿದೆ ಅಂದರೆ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರೋದ್ರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತಾರೆ. ಇದು ಇತ್ತು ಪ್ರಾಗೈತಿಹಾಸಿಕ ಕಾಲದ ಬಗ್ಗೆ ಇರತಕ್ಕಂಥ ಒಂದು ವಿವರಣೆ. ಮುಂದೆ ಹೋಗೋಣ. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು? ಹಾಗಾದರೆ ಮುಖ್ಯವಾಗಿ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಆರಂಭ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ಈ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಯಾವ ತರನಾಗಿ ಆರಂಭವಾಯಿತು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ.
ನೋಡಿ, ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ಬಹಳಷ್ಟು ಹುಲ್ಲುಗಾವಲು ಬೆಳೀತು. ಹುಲ್ಲುಗಾವಲು ಬೆಳೆಯೋದ್ರಿಂದ ಪ್ರಾಣಿ ಪಕ್ಷಿಗಳ ಒಂದು ಅಂಶಾಭಿವೃದ್ಧಿ ಕಂಡುಬಂತು. ಆಮೇಲೆ ಈ ಹುಲ್ಲುಗಾವಲಿನ ಅಭಿವೃದ್ಧಿಯಿಂದ ಬೆಳವಣಿಗೆಯಿಂದ ಪ್ರಾಣಿ ಪಕ್ಷಿಗಳ ಸಂತತಿ ಬೆಳವಣಿಗೆ ಆಯಿತು. ಈ ಸಂತತಿ ಬಹಳಷ್ಟು ಆಗೋದ್ರಿಂದ ಮಾನವನ ತನ್ನ ವರ್ತನೆಯಲ್ಲಿ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ. ಅದೇನು ಬದಲಾವಣೆಪ್ಪ ಅಂತಂದರೆ ಆತ ಪ್ರಾಣಿ ಹಿಂಸೆಯನ್ನು ಬಿಟ್ಟುಕೊಟ್ಟ. ಪ್ರಾಣಿ ಹಿಂಸೆಯನ್ನು ಬಿಟ್ಟು ಈ ಪಶು ಸಂಗೋಪನೆಯ ಕೆಲಸದಲ್ಲಿ ಅವ್ನು ಏನು ಮಾಡ್ತಾನಪ್ಪ ಅಂದ್ರೆ ತೊಡಗ್ತಾನೆ. ಜಿಂಕೆ, ಕಡವೆ, ಮೇಕೆ, ಕುರಿ ಅಂತಕ್ಕಂಥ ಪ್ರಾಣಿಗಳನ್ನು ಪಾಲನೆ ಮಾಡಲಿಕ್ಕೆ ಅವುಗಳನ್ನು ಆರಂಭ ಮಾಡ್ತಾನೆ. ಮುಂದೆ ಇದೇ ತರನಾಗಿ ಏನಾಯ್ತಪ್ಪ ಅಂತಂದ್ರೆ ಪಶು ಸಂಗೋಪನೆ ಆಗಿರ್ಬೋದು ಮತ್ತು ಹೈನುಗಾರಿಕೆ ಕೆಲಸಗಳು ಆರಂಭವನ್ನು ಮಾಡಿದ ಮನುಷ್ಯ. ಆಮೇಲೆ ಮುಂದೆ ಕಾಲಕ್ರಮೇಣವಾಗಿ ಈ ಅಕ್ಕಿ, ಗೋಧಿ ಅಂತಕ್ಕಂಥ ದವಸ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಕೆ ಮಾಡಲಿಕ್ಕೇನು ಕೂಡ ಮಾನವ ಆರಂಭವನ್ನು ಮಾಡಿದ. ಇದೇ ಇತ್ತು ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯ ಆರಂಭ. ಇಲ್ಲಿ ಮುಖ್ಯವಾಗಿ ಬರೀತಕ್ಕಂಥದ್ದು ಹುಲ್ಲುಗಾವಲು ಅಧಿಕವಾಗಿ ಬೆಳೀತು. ಇದರಿಂದ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಆಯಿತು. ಆಮೇಲೆ ಇದರಿಂದ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿಯಿಂದ ಮಾನವನ ವರ್ತನೆಯಲ್ಲಿ ಬದಲಾವಣೆಯಾಗಿ ಮಾನವ ಪಶು ಪಕ್ಷಿಗಳ ಒಂದು ಪಾಲನೆ ಕೆಲಸದಲ್ಲಿ ತೊಡಗಿದ. ಮುಂದಿನ ಪ್ರಶ್ನೆಗೆ ಹೋಗೋಣ, ಹಾಗೂ ಕಡೆಯ ಪ್ರಶ್ನೆ. ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ, ಅವು ಯಾವುವು? ಇಲ್ಲಿ ನೋಡಿ, ಈ ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ಇತಿಹಾಸಕಾರರು ಏನು ಮಾಡಿದಾರಪ್ಪ ಅಂದ್ರೆ ಬಹಳಷ್ಟು ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಅದನ್ನು ಯಾವ ಹೆಸರುಗಳಿಂದ ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ನೋಡಿ, ಮುಖ್ಯವಾಗಿ ಹೇಳೋದಾದರೆ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು 3 ಕಾಲಘಟ್ಟದಲ್ಲಿ ಇತಿಹಾಸಕಾರರು ಹೇಳಿದ್ದಾರೆ. 1 ಹಳೆಯ ಶಿಲಾಯುಗ, 2 ಮಧ್ಯಶಿಲಾಯುಗ, 3 ನವಶಿಲಾಯುಗ ಅಂತ ಕರಿತೀವಿ. ಹಳೆಯ ಶಿಲಾಯುಗ ಅಂತಂದ್ರೆ ಏನು ಹೇಳ್ಬೋದು ಅಂತಂದ್ರೆ ಇದು ಬಹಳಷ್ಟು ಅತಿ ಪೂರ್ವದ ಕಾಲದ ಘಟ್ಟ. ಆಮೇಲೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಮತ್ತೆ ಹಳೆ ಶಿಲಾಯುಗವನ್ನ 3 ಭಾಗದಲ್ಲಿ ವರ್ಗೀಕರಣವನ್ನ ಮಾಡ್ತಾರೆ. ಆದಿ ಶಿಲಾಯುಗ, ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತ. ಆಮೇಲೆ ಎರಡನೇದು ಮಧ್ಯ ಶಿಲಾಯುಗ ಅಂತ ಬರ್ತದಲ್ಲ, ಈ ಮಧ್ಯ ಶಿಲಾಯುಗನು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾಲಕ್ರಮೇಣವಾಗಿ ಅದು ಮುಂದುವರೆದಿರ್ತಕ್ಕಂಥ ಭಾಗನೇ ಆಗಿದೆ. ಯಾವುದರ ಮುಂದುವರೆದ ಭಾಗ? ಹಳೆಯ ಶಿಲಾಯುಗ. ಇದು 12,000 ವರ್ಷಗಳಿಂದ ಹಿಡಿದು 10,000 ವರ್ಷದವರೆಗಿನ ಕಾಲವೇ ಮಧ್ಯ ಶಿಲಾಯುಗ ಅಂತ ಹೇಳ್ತೀವಿ. ಓಕೆ. ಆಮೇಲೆ ನವಶಿಲಾಯುಗದಲ್ಲಿ ಬಂತಂದ್ರೆ ಸುಮಾರು 10 ವರ್ಷಗಳ ಕಾಲದ ಈಚಿನ ಒಂದು ಕಾಲಘಟ್ಟವೇ ನವಶಿಲಾಯುಗ ಅಂತ ಹೇಳ್ತಾರೆ. ಈ ಕಾಲಘಟ್ಟಗಳ ಹೆಸರುಗಳನ್ನು ನೆನಪು ಮಾಡಿಕೊಂಡ್ರೆ ಸಾಕು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆ ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅಂತ 3 ನೆನಪು ಮಾಡಿಕೊಂಡ್ರೆ ಸಾಕು. ಇದು ಇತ್ತು 2ನೆಯ ಪಾಠ, ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತದಲ್ಲಿ. ಈ ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆಗಳಂತಂದ್ರೆ 1 ಭಾರತದ ಭೌಗೋಳಿಕ ಲಕ್ಷಣಗಳ ಪರಿಚಯ ನಿಮಗಾಗಬೇಕು. ಭಾರತ ಒಂದು ಉಪಖಂಡ ಮತ್ತು ಪರ್ಯಾಯ ದ್ವೀಪದ ಬಗ್ಗೆ ಪರಿಕಲ್ಪನೆ ತಿಳ್ಕೊಂಡಿರಬೇಕು. ಭಾರತ ಹೊಂದಿರತಕ್ಕಂಥ ನೆರೆಯ ರಾಷ್ಟ್ರಗಳ ಬಗ್ಗೆ ಅರಿವಿರಬೇಕು. ಆಮೇಲೆ ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಮಾನವನ ಜೀವನ ಕ್ರಮ ಹೇಗಿತ್ತು ಅಂತಕ್ಕಂಥ ಅರಿವಿರಬೇಕು. ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಶಿಲಾಯುಗಗಳ ಪರಿಚಯ ಸಹಿತ ನಿಮಗೆ ಇರಬೇಕು. ಇಷ್ಟಾದರೆ ಈ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ ಅಂತಕ್ಕಂಥ ಪಾಠದಲ್ಲಿನ ಪರಿಕಲ್ಪನೆಗಳು ನಿಮಗೆ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ಮುಖ್ಯವಾಗಿರ್ತಕ್ಕಂಥ ಫಲಿತಾಂಶಗಳ ಬಗ್ಗೆ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲು ಮರೆಯದಿರಿ. ಏಕೆಂದರೆ ನಿಮ್ಮ ಲೈಕ್ ಮತ್ತು ನಿಮ್ಮ ಶೇರ್ ಅದುವೇ ನಮಗೆ ಹೊಂದಿರತಕ್ಕಂಥ ಇನ್ಸ್ಪಿರೇಷನ್, ಮೋಟಿವೇಶನ್ ಅಂತ ಹೇಳ್ತೀವಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ವಿಡಿಯೋಗಳ ನೋಡದೇ ಇದ್ದರೆ ಈ ಕೆಳಗಡೆ ಲಿಂಕ್ಗಳಿದ್ದಾವೆ, ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. 8th ಸೋಷಿಯಲ್ ಸೈನ್ಸ್, 9th ಸೋಷಿಯಲ್ ಸೈನ್ಸ್, 10th ಸೋಷಿಯಲ್ ಸೈನ್ಸ್. ಆ ಲಿಂಕ್ಗಳನ್ನು ಒತ್ತಿದ್ರೆ ಸಾಕು, ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಒಂದು ಪ್ರಶ್ನೋತ್ತರಗಳನ್ನು ನೀವೇನು ಮಾಡ್ಬೋದು, ಸರಳವಾಗಿ ನೋಡ್ಕೊಳ್ಬೋದು. ಇಷ್ಟಿತ್ತು. ಮತ್ತೆ ಸಿಗುವ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಥ್ಯಾಂಕ್ ಯು.